ಫ್ರಾಂಕ್ಫರ್ಟ್ ವಿಮಾನ ನಿಲ್ದಾಣದಲ್ಲಿ ಘನಘೋರ ದುರಂತ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಪಾರ್ಕಿಂಗ್ ಮಾಡಲಾಗಿದ್ದ ಲುಫ್ತಾನ್ಸಾ ಬೋಯಿಂಗ್ 7879 ವಿಮಾನದ ಲ್ಯಾಂಡಿಂಗ್ ಗೇರ್ ಕಟ್ ಆಗಿ ಕುಸಿದು ಬಿದ್ದಿದೆ. ಇದರಿಂದ ವಿಮಾನಕ್ಕೆ ಹಾನಿಯಾಗಿದ್ದು ಜೊತೆಗೆ ಕೆಲ ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಈ ದುರ್ಘಟನೆ ನಡೆದಾಗ ವಿಮಾನದೊಳಗೆ ಪ್ರಯಾಣಿಕರು ಇರಲಿಲ್ಲ ಎಂದು ಲುಫ್ತಾನ್ಸಾ ಏರ್ಲೈನ್ಸ್ ಮಾಹಿತಿ ನೀಡಿದೆ. ಈ ಘಟನೆಯ ಬಗ್ಗೆ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ಓಲ್ಡ್ ಮಲ್ಲೇಪಳ್ಳಿಯಲ್ಲಿರುವ ಚಾಕೊಲೇಟ್ ತಯಾರಿಕಾ ಘಟಕದ ಮೇಲೆ ತೆಲಂಗಾಣದ ಹೈದರಾಬಾದ್ ಟಾಸ್ಕ್ ಫೋರ್ಸ್ ಆಹಾರ ಸುರಕ್ಷತಾ ಅಧಿಕಾರಿಗಳು ಮತ್ತು ಹಬೀಬ್ ನಗರದ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿ ನಡೆಸಿ ಸುಮಾರು 200 ಕೆಜಿಗೂ ಹೆಚ್ಚು ತೂಕದ ಚಾಕೊಲೇಟುಗಳು, ಅವಧಿ ಮುಗಿದ ಫ್ಲೇವರ್ಸ್, ಎಸೆನ್ಸ್ ಹಾಗೂ ಚಾಕೊಲೇಟ್ ತಯಾರಿಕಾ ಉಪಕರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕಾರ್ಯಾಚರಣೆ ವೇಳೆ ಅಧಿಕಾರಿಗಳು ದಿನಾಂಕ, ಬ್ಯಾಚ್ ನಂಬರ್ ಮತ್ತು ಎಕ್ಸ್ಪೈರಿ ಲೇಬಲ್ಗಳಿಲ್ಲದ ಉತ್ಪನ್ನಗಳನ್ನು ಅಕ್ರಮವಾಗಿ ಮರು ಪ್ಯಾಕ್ ಮಾಡಿ ಮಾರಾಟ ಮಾಡಲಾಗ್ತಿತ್ತು ಎಂದು ಆರೋಪಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಂಡ ಕಾರ್ತಿಕ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದು, ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಹಾಗೂ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಕೆ ಅಣ್ಣಾಮಲೈ ನೀಡಿದ ರಾಜೀನಾಮೆಯನ್ನು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅಧಿಕೃತವಾಗಿ ಅಂಗೀಕರಿಸಿದ್ದಾರೆ. ಈ ಬೆನ್ನಲ್ಲೇ ತಮಿಳುನಾಡು ರಾಜಕಾರಣದಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿರುವ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಹೊಸ ರಾಜಕೀಯ ಚಳವಳಿ ಘೋಷಿಸಿದ್ದಾರೆ. ತಮ್ಮ ವಿಡಿಯೋ ಸಂದೇಶದಲ್ಲಿ ನಾವು ಹೊಸ ರಾಜಕೀಯ ಚಳವಳಿ ಆರಂಭಿಸಿ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದೇವೆ ಎಂದು ತಿಳಿಸಿದ್ದಾರೆ. ರಾಜಕಾರಣ ಒಂದು ಕುಟುಂಬಕ್ಕೆ ಸೀಮಿತವಾಗಬಾರದು, ವ್ಯಕ್ತಿ ಪೂಜೆ ಮುರಿದು ಸಾಮಾನ್ಯ ಜನ ರಾಜಕಾರಣಕ್ಕೆ ಬರಬೇಕು ಎಂದು ತಮ್ಮ ಹೊಸ ಸಂಘಟನೆಯ ಸಿದ್ಧಾಂತವನ್ನು ಸ್ಪಷ್ಟಪಡಿಸಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಟಿಕೆಟ್ ದರ ಹೆಚ್ಚಳವಾಗಿದೆ. 50 ರೂಪಾಯಿ ಟಿಕೆಟ್ ಬದಲಿಗೆ ದೇವರ ದರ್ಶನಕ್ಕೆ 200 ರೂಪಾಯಿ ಟಿಕೆಟ್ ಪಡೆಯಲಾಗುತ್ತಿದೆ. ಏಕಾಏಕಿ ದರ ಹೆಚ್ಚಾದ ಹಿನ್ನೆಲೆ ಭಕ್ತಾದಿಗಳು ಶಾಕ್ ಆಗಿದ್ದಾರೆ. ದರ ಏರಿಕೆಯಾಗಿದೆ ಎಂದು ಎಲ್ಲಾ ಕಡೆ ಬೋರ್ಡ್ ಹಾಕಿದ್ದಾರೆ. ದೇವರ ದರ್ಶನಕ್ಕೂ ಹೆಚ್ಚು ಹಣ ಕೊಟ್ಟು ದರ್ಶನ ಪಡೆಯಬೇಕೆಂದು ಭಕ್ತಾದಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾರ್ಯದರ್ಶಿ ರೂಪಾ ಮೇಲೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದು, ಆದಷ್ಟು ಕಡಿಮೆ ದರ ಮಾಡಿ ಎಂದು ಮನವಿ ಮಾಡಿದ್ದಾರೆ. ಗ್ರಾಮಸ್ಥರಿಗೆ ಉಪಟಳ ನೀಡುತ್ತಿದ್ದ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ರಾಮನಗರದ ಕನಕಪುರ ತಾಲೂಕಿನ ಕಂಚನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಕಳೆದ ಕೆಲವು ದಿನಗಳಿಂದ ಕೋಳಿ, ನಾಯಿ ಸೇರಿ ಜಾನುವಾರುಗಳ ಮೇಲೆ ಚಿರತೆ ದಾಳಿ ಮಾಡ್ತಿತ್ತು. ಸದ್ಯ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಶೌಚಾಲಯದ ಕಿಟಕಿ ಮೂಲಕ ನುಗ್ಗಿ ಲಕ್ಷಾಂತರ ರೂಪಾಯಿ ಬೆಲೆಯ ಚಿನ್ನಾಭರಣ ಕಳ್ಳತನ ಮಾಡಿದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬೆಂಗಳೂರಿನ ನಗರಪೇಟೆಯ ಆರುಂ ಜ್ಯುವೆಲರ್ಸ್ನ 5ನೇ ಫ್ಲೋರ್ನಲ್ಲಿ ಆರೋಪಿಗಳು ಶೌಚಾಲಯ ಕ್ಲೀನ್ ಮಾಡುವ ಜೊತೆಗೆ ಚಿನ್ನ ಹುಡುಕುವ ಕೆಲಸ ಮಾಡ್ತಿದ್ರು. ಕೊಳಚೆಯಲ್ಲಿ ಸಣ್ಣ ಸಣ್ಣ ವೇಸ್ಟೇಜ್ ಚಿನ್ನ ಶೇಖರಣೆ ಮಾಡಿ ಮಾರಾಟ ಮಾಡ್ತಿದ್ರು. ಒಂದೇ ಸರಿ ಹಣ ಮಾಡಲು ಗಟ್ಟಿ ಚಿನ್ನ ಕಳ್ಳತನ ಮಾಡಿದ್ದಾರೆ. ಈ ಸಂಬಂಧ ಹಳಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ 12 ಲಕ್ಷ ಮೌಲ್ಯದ 84 ಗ್ರಾಂ ಚಿನ್ನದ ಗಟ್ಟಿ ವಶಕ್ಕೆ ಪಡೆದಿದ್ದಾರೆ. ರಾಜ್ಯದಲ್ಲಿ ಮದ್ಯ ಮಾರಾಟದಲ್ಲಿ ಭಾರೀ ಕುಸಿತ ಕಂಡಿದೆ. ರಾಜ್ಯ ಸರ್ಕಾರಕ್ಕೆ ಆದಾಯ ತಂದುಕೊಡುವ ಅಬಕಾರಿ ಇಲಾಖೆಗೆ ದೊಡ್ಡ ಆಘಾತ ಎದುರಾಗಿದೆ. ಕಳೆದ ಏಪ್ರಿಲ್ ತಿಂಗಳಿಗೆ ಹೋಲಿಸಿದ್ರೆ ಮೇ ತಿಂಗಳಲ್ಲಿ ರಾಜ್ಯದಲ್ಲಿ ಮದ್ಯ ಮತ್ತು ಬಿಯರ್ ಮಾರಾಟದಲ್ಲಿ ಭಾರೀ ಇಳಿಕೆ ಕಂಡಿದೆ. ಒಂದು ತಿಂಗಳಲ್ಲಿ ಸರ್ಕಾರದ ಆದಾಯಕ್ಕೆ ಬರೋಬ್ಬರಿ 455 ಕೋಟಿ ರೂಪಾಯಿ ನಷ್ಟ ಕಂಡಿದೆ. ಏಪ್ರಿಲ್ನಲ್ಲಿ 3687 ಕೋಟಿ ರೂಪಾಯಿ ಆದಾಯವಿದ್ದರೆ ಮೇ ತಿಂಗಳಲ್ಲಿ 3232 ಕೋಟಿ ರೂಪಾಯಿ ಕುಸಿತವಾಗಿದೆ. ಈ ನಷ್ಟವು ರಾಜ್ಯದ ಆರ್ಥಿಕ ಯೋಜನೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಎದುರಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ. ಸವಣೂರು ತಾಲೂಕಿನ ನದಿ ನೀರಗಲಿ ಗ್ರಾಮದ ಬಳಿ ನಿಧಿಗಾಗಿ ದುಷ್ಕರ್ಮಿಗಳು ರಾತ್ರೋರಾತ್ರಿ ಪುರಾತನ ಕಾಲದ ಬಸವೇಶ್ವರ ಮತ್ತು ಶಿವನ ಮೂರ್ತಿ ಕಿತ್ತು ಹಾಕಿದ್ದಾರೆ. ಸುಮಾರು 7 ರಿಂದ 8 ಅಡಿಯಷ್ಟು ಜೆಸಿಬಿಯನ್ನು ಬಳಸಿ ಭೂಮಿಯನ್ನು ಅಗೆದಿದ್ದಾರೆ. ನಿಧಿಯ ಆಸೆಗಾಗಿ ಸುಮಾರು 100 ವರ್ಷಗಳ ಹಳೆಯ ಮೂರ್ತಿಯನ್ನು ಕಿತ್ತು ಹಾಕಿದ್ದಾರೆ ಅಂತ ಗ್ರಾಮಸ್ಥರ ಆಕ್ರೋಶ ಹೊರಹಾಕಿದ್ದಾರೆ. ನಿಧಿಗಳ್ಳರನ್ನು ಕೂಡಲೇ ಪತ್ತೆ ಮಾಡುವಂತೆ ಪೊಲೀಸರಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಪಾರ್ಶ್ವವಾಯು ಗುಣಪಡಿಸುವುದಾಗಿ 20,000 ಹಣ ಪಡೆದು ವಂಚಿಸಿರುವ ಘಟನೆ ಬೆಂಗಳೂರಿನ ಚಂದ್ರ ಲೇಔಟ್ ಬಳಿ ಕಲ್ಯಾಣ ನಗರದಲ್ಲಿ ನಡೆದಿದೆ. ಲಕ್ಷ್ಮಣ್ ಪಾರ್ಶ್ವವಾಯುಗೆ ತುತ್ತಾಗಿ ಚಿಕಿತ್ಸೆ ಪಡೆದಿದ್ರು. ಈ ವೇಳೆ ಪಾರ್ಶ್ವವಾಯು ಗುಣಪಡಿಸುವುದಾಗಿ 2 ಅಪರಿಚಿತರು ಬಂದು ಕಷಾಯ ನೀಡಿ 20 ದಿನಗಳಲ್ಲಿ ಗುಣಮುಖರಾಗಿ ಎದ್ದು ಓಡಾಡ್ತೀರಿ ಅಂತ ಹೇಳಿದ್ರು. ಇದಕ್ಕೆ 20,000 ಖರ್ಚಾಗುತ್ತೆ ಅಂತ ಹಣ ಪಡೆದು ನಾಳೆಯಿಂದ ಬಂದು ಮಸಾಜ್ ಮಾಡಿಸೋದಾಗಿ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.
ಯುಟಿ ಖಾದರ್ ಸಚಿವ ಸಂಪುಟ ಸೇರ್ಪಡೆಯಾಗ್ತಿದ್ದಂತೆ ಮಂಗಳೂರು ಕ್ಷೇತ್ರವನ್ನ ಸೈಬರ್ ಸೇಫ್ ಆಗಿಸಲು ಪಣ ತೊಟ್ಟಿದ್ದಾರೆ. 20 ಕೋಟಿ ವೆಚ್ಚದಲ್ಲಿ ಕ್ಷೇತ್ರದ ಮೂಲೆ ಮೂಲೆಯಲ್ಲೂ ಅತ್ಯಾಧುನಿಕ ಕ್ಯಾಮೆರಾ ಅಳವಡಿಸಲಾಗಿದೆ. ಕ್ಷೇತ್ರದ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶ ಹಾಗೂ ಗಡಿ ಪ್ರದೇಶಗಳಲ್ಲಿ ಎಐ ಆಧಾರಿತ ಹಾಗೂ ಸಿಸಿ ಕ್ಯಾಮೆರಾ ಸರ್ವೇಲೆನ್ಸ್ ಮಾಡಲಾಗಿದ್ದು, ಕಮಾಂಡ್ ಸೆಂಟರ್ ಮೂಲಕ ಕ್ಷೇತ್ರದ ಮೇಲೆ ನಿಗಾ ವಹಿಸಲಾಗಿದೆ.